ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಥರ್ಸ್ಡೇ ವ್ಲಾಗ್. ಸೊ ಊರಿಗೆ ಹೋಗೋಣ ಅಂತ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಿದ್ವಿ. ಆಲ್ಮೋಸ್ಟ್ 2 ಅವರ್ಸಿಂದ ವೆಯ್ಟ್ ಮಾಡ್ತಿರೋದು. ಆ್ಯಂಡ್ ಬಸ್ಸಿಂದ ಬಂದಿಲ್ಲ. ಆ್ಯಂಡ್ ಇವಾಗ ಸದ್ಯದರಲ್ಲೇ ಬರುತ್ತೆ. ಸೊ ನನ್ನ ಮಗ ಅಂತೂ ಟೈಮ್ ಪಾಸ್ ಮಾಡ್ತಿದ್ದಾನೆ ಬಸ್ ಸ್ಟಾಪಲ್ಲಿ. ಆ್ಯಂಡ್ ಫೈನಲಿ ಬಸ್ ಬಂತು ಆ್ಯಂಡ್ ನಾವು ಕೂತಿದ್ದೀವಿ. ಆ್ಯಂಡ್ ವೆನೆವರ್ ನಾವು ಊರಿಗೆ ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ನನ್ನ ಮಗನಿಗೆ ಹೆಲ್ದಿಯರ್ ವರ್ಷನ್ ಸ್ನ್ಯಾಕ್ಸ್ನ ಪ್ರಿಫರ್ ಮಾಡ್ತೀವಿ. ಲೈಕ್ ಫ್ರೂಟ್ಸು, ಎಗ್ಗು, ನಟ್ಸು ಈ ಥರ ತೊಗೊಂಡು ಹೋಗೋದು. ಸೊ ನಾವು ಬಸ್ ಸ್ಟಾಪಲ್ಲಿ ಸಿಗುವಂಥ ಯಾವುದೇ ತಿಂಡಿ ಆಗಲಿ ಯಾವುದೂ ತೊಗೊಳ್ಳಲ್ಲ. ಮನೆಯಿಂದನೇ ನಾವು ಸ್ವಲ್ಪ ಬಾಕ್ಸಸ್ಗೆ ಬಂದುಬಿಡ್ತೀವಿ. ಸೊ ಅವನು ಮಧ್ಯದಲ್ಲಿ ಯಾವಾಗ ಬೇಕಾದರೆ ತಿನ್ಕೊಳ್ತಾನೆ. ಸೊ ಆ್ಯಂಡ್ ನಾನಿವಾಗ ನಮ್ಮ ಅಮ್ಮನ ಮನೆಗೆ ಹೊರಡ್ತಿರೋದು. ಸೊ ಬನ್ನಿ ಹೋಗೋಣ. ಆ್ಯಂಡ್ ಇವಾಗ ನಾವು ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ನ ರೀಚ್ ಆಗಿದ್ವಿ. ಇದು ಬಂದು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪು. ಇಲ್ಲೊಂದು 5 to 10 ಮಿನಿಟ್ಸ್ ಸ್ಟಾಪ್ ಕೊಡ್ತಾರಷ್ಟೇ. ಬೇರೆ ಪ್ಯಾಸೆಂಜರ್ಸ್ ಯಾರಾದರೂ ಬರೋಂಗಿದ್ರೆ ಹತ್ಕೊಳ್ಳಿ ಅಂತ. ಆ ಗ್ಯಾಪಲ್ಲಿ ಏನಾದರೂ ನಿಮ್ಗೆ ಏನಾದರೂ ಬೇಕಾದರೆ ಇಳಿದು ತೊಗೋಬೋದು. ಇಲ್ಲಾಂದರೆ ಎಲ್ಲೂ ಸ್ಟಾಪ್ ಕೊಡೋಲ್ಲ ಈ ಬಸ್ಸಲ್ಲಿ. ಇದು ಎಕ್ಸ್ಪ್ರೆಸ್ ಬಸ್ಸು. ಸೊ ಆ್ಯಂಡ್ ಇವಾಗ ನಾವು ತುಂಬ ಹೊಟ್ಟೆ ಹಸಿತಿತ್ತಂತ ಸಮೋಸ ಮತ್ತು ಮೆರಿಂಡ ತೊಗೊಂಡು ತಿಂದು ಮತ್ತು ಕುಡ್ದಿದ್ದಾಯಿತು. ಸೊ ಇವಾಗ ಚಿಕ್ಕಬಳ್ಳಾಪುರದಿಂದ ಹೊರಡ್ತಾ ಇರೋದು. ನೆಕ್ಸ್ಟ್ ಸ್ಟಾಪ್ ಬಂದು ಹೆಬ್ಬಾಳ ಕೊಡ್ತಾರೆ. ಅದು ಬಿಟ್ಟರೆ ಮೆಜೆಸ್ಟಿಕ್ಕೆ ಲಾಸ್ಟ್. ಎಲ್ಲೂ ಸ್ಟಾಪ್ ಗಿಪ್ ಏನೂ ಕೊಡೋಲ್ಲ. ಸೊ ಬನ್ನಿ ಹೋಗೋಣ. ಇವಾಗ ನಾವು ಮೆಜೆಸ್ಟಿಕ್ಗೆ ಫೈನಲಿ ರೀಚ್ ಆದ್ವಿ. ಸೊ ಇವಾಗ ಮೆಜೆಸ್ಟಿಕ್ ಬಸ್ ಸ್ಟಾಪಿಂದ ನಾವು ಇಲ್ಲಿ ಕಾಫಿ ಕುಡಿಯೋಕ್ಕಂತ ಬಂದ್ವಿ. ಇಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಹತ್ರನೇ ಒಂದು ನಂದಿನಿ ಪಾರ್ಲರ್ ಇದೆ ನೋಡಿ. ಅಲ್ಲಿ ನಾವು ಪ್ರತಿ ಟೈಮ್ ಬಂದಾಗಲೂ ಮಿಸ್ ಮಾಡ್ದಿರೋ ಕಾಫಿ ಅಂತೂ ಕುಡಿತೀವಿ. ಇವಾಗ ಕಾಫಿ ಕುಡಿದು ಓಲಾ ಬುಕ್ ಮಾಡಿ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋದು. ಸೊ ಇವಾಗ ಫೈನಲಿ ನಾವು ಮನೇನ ರೀಚ್ ಆದ್ವಿ. ಸೊ ಇವಾಗ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ಳೋದು ಅಷ್ಟೇ. ಸೊ ನೆಕ್ಸ್ಟ್ ಡೇ ಸಿಗೋಣ. ಹಾಯ್ ಆಲ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೆನ್ನೆ ಬಂದ್ವಿ, ಫುಲ್ ಟಯರ್ಡ್ ಆಗಿತ್ತು. ಊಟ ಮಾಡಿಬಿಟ್ಟು ಫುಲ್ ರೆಸ್ಟಿಂಗಲ್ಲಿದ್ದೆ. ನಾನು ಯಾವುದು ವ್ಲಾಗ್ ಏನು ಮಾಡ್ಕೊಳ್ಳಿಲ್ಲ. ಏನು ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ. ಸೊ ಇವತ್ತು ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಟೆಂಪಲ್ಗೆ ಹೋಗ್ಬೇಕಂತ ಹೊರಟಿದ್ದೀವಿ. ಟೈಮು ಬಂದು 12:30 ಸಮಥಿಂಗ್ ಆಗಿದೆ. ತುಂಬ ಬಿಸಿಲು ಆ್ಯಂಡ್ ತುಂಬ ಲೇಟ್ ಆಯಿತು. ಬೇಗ ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ದಟ್ಸ್ ಓಕೆ, ಪರವಾಗಿಲ್ಲ. ಸೊ ಇವತ್ತು ನಾವು ಯಾವ ಟೆಂಪಲ್ಗೆ ಹೋಗ್ತಾಯಿದ್ದೀವಪ್ಪ ಅಂದರೆ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ನಾನು ಪ್ರತಿ ತಿಂಗಳು ಮಿಸ್ ಮಾಡ್ತೀರಾ ಅಟ್ಲೀಸ್ಟ್ ಒನ್ಸ್ ಆದರೂ ಹೋಗ್ತೀನಿ. ಸೊ ಈ ನಡುವೆ ಹೋಗೋಕ್ಕಾಗಿರಲಿಲ್ಲ. ಅದೊಂದು ರೀಸನ್ನು. ಇನ್ನೊಂದು ರೀಸನ್ ಏನಪ್ಪ ಅಂದರೆ ನಾನು ಮಡ್ಲಕ್ಕಿ ಕೊಡಬೇಕಾಗಿದ್ದು, ಅದೊಂದು ರೀಸನ್ನು. ಸೊ 2 ರೀಸನ್ನು ಕಂಪ್ಲೀಟ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ನಾನಂತೂ ಮಿಸ್ಸೇ ಮಾಡಲ್ಲ ಬೆಂಗಳೂರು ಬಂದಾಗ ಈ ಟೆಂಪಲ್ಗೆ ಹೋಗೋಕ್ಕೆ. ಬೆಂಗಳೂರಲ್ಲಿದ್ದಾಗಂತೂ ಪಕ್ಕ ಹೋಗ್ತಿದ್ದೆ. ಇವಾಗ ಬೆಂಗಳೂರಲ್ಲಿ ಇಲ್ದಿರೋ ರೀಸನ್ನು ಬಂದಾಗಂತೂ ಒಂದ್ಸಾದರೂ ನಾನು ವಿಸಿಟ್ ಮಾಡೇ ಮಾಡ್ತೀನಿ. ಸೊ ಇವಾಗ ಹೊರಡೋಣ ಬನ್ನಿ. ಸೊ
ನಾವು ಓಲಾದಲ್ಲಿ ಆಟೋನ ಬುಕ್ ಮಾಡಿಕೊಂಡು ಹೊರಟಿರೋದು. ಸೊ ಈ ಆಟೋ ಹತ್ತಿದ ಮೇಲೆ ನನಗೇನು ಅನಿಸ್ತಪ್ಪ ಅಂದರೆ ನಾನೆಲ್ಲೋ ವಂಡರ್ಲಾದಲ್ಲಿ ರೋಲರ್ ಕೋಸ್ಟರ್ ಆಡ್ತಿದ್ದೀನೇನೋ ಅನಿಸ್ತು. ಯಾಕಂದರೆ ಅಷ್ಟು ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವರು ಓಡಿಸ್ತಿದ್ದಿದ್ದು. ಸೀರಿಯಸ್ಲಿ ಮಗು ಇದೆ ಅಂತಲೂ ಅವ್ರಿಗೆ ಸೆನ್ಸ್ ಇರಲಿಲ್ಲ ಅನಿಸುತ್ತೆ. ಹೆಂಗೆ ಬೇಕೋ ಹಂಗೆ ಓಡಿಸ್ತಿದ್ರು. ಮತ್ತು ಯಾವ ಸೈಡಿಂದನೂ ಯಾವ್ಯಾವುದು ಗಲ್ಲಿಯಿಂದ ಎಲ್ಲ ಕರ್ಕೊಬಂದು ಫುಲ್ಲು ಲಾಂಗ್ ಮಾಡಿಬಿಟ್ರು ಜರ್ನಿನ. ನಮಗಂತೂ ಯಾಕಾದರೂ ಈ ಆಟೋ ಹತ್ತೋ ಅನಿಸ್ಬಿಡ್ತು. ಸರಿ ಫೈನಲಿ ನಾವು ಟೆಂಪಲ್ನ ರೀಚ್ ಆದ್ವಿ. ಆ್ಯಂಡ್ ರೀಚ್ ಆಗಿದ ತಕ್ಷಣ ನಾವೇನೋ ನಾರ್ಮಲಾಗಿ ಫ್ರೈಡೇಸ್ ಯಾವ ಥರ ಕ್ರೌಡ್ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ನಮ್ಮ ಊಹೆಗೂ ಮೀರಿದಷ್ಟು ಕ್ರೌಡಿತ್ತು. ಸಿಕ್ಕಾಪಟ್ಟೆ ಕ್ರೌಡಿತ್ತು. ಆ್ಯಂಡ್ ನಮಗೆ ಟಿಕೆಟ್ ತೊಗೊಂಡು ಹೋದರೂ ಕೂಡ ಇಷ್ಟು ನೋಡ್ಬೋದು ನೀವು, ಅಷ್ಟು ಕ್ರೌಡಿತ್ತು. ಆ್ಯಂಡ್ ಫೈನಲಿ ಹೆಂಗೋ ಸಾಹಸ ಮಾಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಅಷ್ಟು ಪೀಸ್ಫುಲ್ಲಾಗಿ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ ಈ ಸಲ, ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡಿತ್ತು. ಆ್ಯಂಡ್ ದರ್ಶನ ಮಾಡೋದೊಂದು ಕಡೆ ಆದರೆ ಪ್ರಸಾದ ಇಸ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಕ್ರೌಡಿತ್ತು. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಟೈಮ್ ಕೂಡ ಆಲ್ಮೋಸ್ಟ್ 2:15 ಸಮಥಿಂಗ್ ಆಗಿತ್ತು. ಅಲ್ಲಿ ಸೌತೆಕಾಯಿ ಮಾರ್ತಿದ್ರು, ಫುಲ್ ಹೊಟ್ಟೆ ಹಸಿತಿತ್ತಂತ ಸೌತೆಕಾಯಿ ತೊಗೊಂಡು ತಿಂದ್ಬಿಟ್ಟು ಇವಾಗ ಆಟೋ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟಿದ್ದೀವಿ. ಆ್ಯಂಡ್ ಮನೆಗೆ ಹೋಗ್ಬಿಟ್ಟು ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6:30 ಆಗಿದೆ. 6:30 7 o'clock ಸಮಥಿಂಗ್ ಆಗಿದೆ. ಈಗ ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ. ಏನಕ್ಕಪ್ಪ ಅಂದರೆ ನಮ್ಮ ಅಜ್ಜಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಅವ್ರಿಗೆ ಹುಷಾರಿರಲಿಲ್ಲ. ಸೊ ಅವ್ರನ್ನ ನೋಡಿಕೊಂಡು ಊಟ ಕೊಟ್ಬಿಟ್ಟು ಹಾಗೆ ಮಾತಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅವರು ಅಡ್ಮಿಟ್ ಆಗಿ ತುಂಬ ದಿವಸ ಆಯಿತು, ನಾವು ಬಂದಿರಲಿಲ್ಲ. ಸೊ ಹೆಂಗೋ ಬಂದಿದ್ವಲ್ಲ ಹಂಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಸೊ ನಾವು ಹೋಗ್ತಿರೋದು ರಾಮಯ್ಯ ಹಾಸ್ಪಿಟಲ್ಗೆ. ಸೊ ಬನ್ನಿ ಹೋಗೋಣ. ಹಾಸ್ಪಿಟಲ್ನ ರೀಚ್ ಆಗಾಯಿತು. ಇವಾಗ ಹೋಗಿ ಒಳಗಡೆ ಮಾತಾಡ್ಸ್ಕೊಬರೋಣ. ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಹಾಸ್ಪಿಟಲ್ ಅಂದರೆ ಯೂಶ್ವಲಿ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಅಲ್ಲಿ ವೀಡಿಯೋಸ್ ಮಾಡೋಂಗಿರುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬ ಜನ ಪೇಷಂಟ್ಸು ಅವ್ರ ಕಡೆ ಅವರೆಲ್ಲ ಓಡಾಡ್ತಿರ್ತಾರೆ. ಸೊ ಅದಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ದಟ್ಸ್ ಆಲ್. ಆ್ಯಂಡ್ ಈಗ ನಾನು ಮಾತಾಡಿಸ್ಕೊಂಡು ವಾಪಸ್ ಬರ್ತಾಯಿದ್ದೀನಿ. ವಾಪಸ್ ಬರುವಾಗ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ನೋಡಿ ಯಾವ ರೀತಿ ಸೈಲೆಂಟಾಗಿದೆ ಹಾಸ್ಪಿಟಲ್ಲು, ಯಾರೂ ಕೂಡ ಇಲ್ಲ. ಸುಮ್ಮನೆ ಒಬ್ಬಳೇ ಓಡಾಡ್ತಾಯಿದ್ದೀನಿ ಎಲ್ಲ ಕಡೆ. ಸೊ ಇಷ್ಟೇ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.